ಲತಾ ಏನು ಬಿರಿಯಾನಿ ತಿಂತ ಇದೀಯಾ ಆಂಟಿ? ನಂಗೆ ಬೇಡ ಬೇಡ ಅಂತ ಕೇಳಿಕೆ ಇವನು ಆಳ್ಗರಿಯವನು. ತಗಲ ನಾನು ಬೇಡ ಅಂತ ನೀವು ನಾನು ತಿನ್ನಕ್ಕಿಲ್ಲ ಅಂತ ಯಾಕೆ ಕೊಟ್ಟ ಕೈಗೆ ನೀನು? ಅಮ್ಮ ನೀನು ಥರ ಕೇಳ್ಬಿಟ್ಟಿದ್ದೀನಮ್ಮ, ನಾನು ಹೇಳ್ತಾ ಇದ್ದೀನಿ ನೀನು ಸರಿ ಬಿಡು. ಅವ ಆಂಟಿ ಏನಂತ ಕಳಿಕಿಲ್ಲ, ನನ್ನ ಮೆಪ್ಪರಿಕಿಲ್ವಾ? ಚೆನ್ನಾಗಂತ ಇದ್ದಿ ಇಲ್ಲ ಕಣಂಟಿ, ನಿಜವಾಗ್ಲೂ ನಮ್ಮ ಅಮ್ಮನೆಯ ತೆಗೆಸ್ಕೊಂಡಿದ್ದು. ನೆನ್ನೆ ಮನೆಯಿಂದನೂ ವೆಸ್ಕೊಂಡೇನಿಲ್ಲ. ಬಿಮಲು ಅಯ್ಯೋ ಪರವಾಗಿಲ್ಲ ತಿನ್ನವ ತಿನ್ನು. ಅಲ್ಲ ಕನ್ಲತ್ತ ನೀನು ಕದ್ದು ಮುಚ್ಚಿ ತಿನ್ಬೇಕು ಅನ್ನೋದೇನು? ಯಾರು ಊಟ ಮಾಡಬೇಡ ಅಂತ ಹೇಳಿದಾರ ನಿನ್ನ? ತಿನ್ನು ಅಚ್ಚುಕಟ್ಟಾಗಿ ರಾಜರು ಅಷ್ಟೇ. ಅಯ್ಯೋ ಆಂಟಿ ಇಲ್ಲ ಕಣಂಟಿ ನಾನು ತಿಂತಿದ್ದಿಲ್ಲ. ಆಂಟಿ ಕೂತ್ಕೊಳ್ಳಿ, ನಾನು ಹೊರಗಡೆ ಕೆಲಸ ಅದೇ. ತಿನ್ನಮ್ಮ. ಏನೋ ನಮ್ಮ ಆಂಟಿ ನಮ್ಮ ತಾನೆ ಕಂಬ್ಲಂಟಿ ಹಂಗೆಲ್ಲ ಏನಿಲ್ಲ ಕತೆ ಹೇಳಕ್ಕಿಲ್ಲಕತ್ತೆ. ಅಯ್ಯೋ ನಾನು ಯಾರಿಗೆ ಹೇಳಕ್ ಹೋದನು? ತಿನ್ನು ತಿನ್ನು ತಿನ್ಕವ ಆಂಟಿ. ತಗೊಂಡು ಚೆನ್ನಾಗದೆ ದೊನ್ನೆ ಬಿರಿಯಾನಿ. ಹೌದು ತಿನ್ನು ತಿನ್ನು ತಿನ್ನವ. ಅಲ್ಲ ಕನ್ಲತ್ತ ತಿನ್ನು ಉಣ್ಣು ಅಚ್ಚುಕಟ್ಟಾಗಿ ಇರು. ಅದೇ ಯಾಕೆ ನೀನು ಬೇಡ ಅಂದಿದಾರ ಅದಕ್ಕೆ ಗಡಿಗೆ ನೀನು ಹೋಗೋದು ಅಡ್ಡಿ ಕತೆ ನೀನು. ಅಲ್ಲ ಕಣ್ ಮಗ ಸುಮ್ಮನೆ ಅಚ್ಚುಕಟ್ಟಾಗಿ ಇರಬೇಕು. ಬೇಕಾದಂಗೆ ಉಣ್ಕೊ ತಿನ್ಕೊಂಡು ಇರ್ದಾನೆ ಬಿಟ್ಟು ಹಿಂಗೆ ಹಿಂಗೆ ವನವಾಸ ಹತ್ತಿ ಕದ್ದಿ ಮುಚ್ಚಿ ಉಣ್ಬೇಕು ಅನ್ನೋದು ಏನಿರೋದು? ಯಾಕೆ ಹಿಂಗೆ ಆಗ್ತಾ ಇದ್ದಿ? ಅಲ್ಲಕ್ಕನ್ ಕಂಬ್ಲಂಟಿ ಹೇಳಿ ನೀವೇ ನಮ್ಗೆ ಎಷ್ಟು ಅನ್ಯಾಯ ಮೋಸ ಮಾಡ್ತಿದಾರಂಟಿ, ಎಷ್ಟು ಅನ್ಯಾಯ ಮೋಸ ಮಾಡ್ತಿದಾರೆ ಎಲ್ಲ ಸೇರಿಕೊಂಡು. ನಂಗೆ ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ಕಣಂಟಿ, ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಟ್ಟದೆ. ಥೂ ಯಪ್ಪ ದೇವ್ರೆ ಭಗವಂತ, ನನಗೆ ಎಷ್ಟು ಬೇಜಾರಾಗದೆ ಅಂದರೆ ಹೇಳ್ಕೊಳಕ್ಕೂ ಅಸಾಧ್ಯ, ಅಷ್ಟ್ರ ಮಟ್ಟು ಬೇಜಾರಾಗದೆ ನನಗೆ. ಅಲ್ಲ ಕಣಂಟಿ, 2 ಮಕ್ಳು ಬಿಟ್ಟು ಓಡೋಗಿರೋಳಿಗೆ ಇನ್ನೊಬ್ಬಳನ್ನ ಮದುವೆ ಆಗಿರೋಳನ್ನ ಇವ್ರು ಕರ್ಕೊಬಂದು ಮನೇಲಿ ಇಸ್ಕೊತಾರಲ್ಲ ಇವರು. ಏನು ಅನ್ಬೇಕಂಟಿ? ಹಾಂ ಮಾನ ಮರೋದಿ ಬೇಡಬಟ್ಟಿ ಇವ್ರಿಗೆ? ಹಂಗಾರೆ ನನಗಿಂತವ ನಾನು ಮಕ್ಕಳ ಸಾಕಿದ್ದು ಸಲುವಿ ತಿಗಮ್ಮಕ್ಕ ತೊಳು ಸಾಕಿರೋಳು ನಾನು. ಈಗ ಅವಳು ಬಂದ್ಬಿಟ್ರೆ ಅವಳನ್ನ ಆರಾಮಾಗಿ ಇಸ್ಕೊಂಡು ಏನು ಎಲ್ಲ ಸೇವೆ ಮಾಡಕ್ಕೆ ನಿಂತವ್ರಲ್ಲ. ನಮ್ಗೆ ಎಷ್ಟು ಬೇಜಾರಾಕಿಲ್ಲ. ನನಗೆ ಅಣ್ಣಂಗೆ ಹೇಳ್ದೆ, ಅವನು ಏನು ಹಾರಾಡ್ಕೊಂಡು ಹೋದ, ತೆಪ್ಪಗೆ ಬಂದ. ಇವಳನ್ನ ಮಜ್ಜಿ ಹೋದ್ಲು, ಅವಳು ಹಾರಾಡ್ಕೊಂಡು ಹೋದ್ಲು, ಅಲ್ಲೇ ಉಳ್ಕೊಂಡವಳೆ. ಹಿಂಗಂಟಿ ಹಂಗಾರೆ ನಾನು ಎಣ್ಣೆ ಸಂಬಂಧಕ್ಕೆ ಮದುವೆ ಆಗಿದ್ದೆ ದೊಡ್ಡ ತಪ್ಪ. ಅವತ್ತು ಕುತ್ಕೊಂಡು ಖುದ್ದಾಗಿ ನಿಂಗಮ್ಮ ಸಾವಿತ್ರಮ್ಮ ಇದು ದೊಡ್ಡಮ್ಮ ಗಡಜ್ಜಿ ಎಲ್ಲ ಬಂದಿದ್ರು ಕುತ್ಕೊಂಡು ನನ್ನ ಮುಂದ್ಗಡೆ ಕುಣಿಸ್ಕೊಂಡು ಹೇಳಿದ್ರು, ಇನ್ನು ಯಾವುದೇ ಕಾರಣಕ್ಕೂ ಅವಳು ನಮ್ಮ ಮನೆಗೆ ಸೇರ್ಸಕ್ಕಿಲ್ಲ, ನಮ್ಮ ಜೀವನಕ್ಕೂ ಬರೋಕ್ಕಿಲ್ಲ, ನೀನೇ ಮೊದಲನೇ ಸೊಸೆ ನಿನ್ನ ಮಕ್ಕಳು ಅಂತ ತಿಳ್ಕೊವೆ ಎಣ್ಣೆ ಅಂತ ಎಲ್ಲ ಹೇಳ್ಬಿಟ್ಟು ಇವತ್ತು ಬಂದ್ಬಿಟ್ಟು ಮನೇಲಿ ಇರ್ಸ್ಕೊಬಿಟ್ರೆ ನನಗೆ ಹೆಂಗಾಯ್ಕಿಲ್ವಂಟಿ ಹೇಳಿ ನೀವೇ? ನಮ್ಮವ್ವ ಅವತ್ತೇ ಹೇಳೋದು, ಇದು ಯಾವತ್ತಿದ್ರು ಸರ್ ಬರೋಕ್ಕಿಲ್ಲ, ಬೇಡ ಕಣವ ಬೇಡ ಬೇಡ ಅಂತ ಬಿಡ್ಕೊಂಡು ನಮ್ಮ ಅವ್ವನ ಮಾತು ತೆಗ್ದಾಕಿದ್ಕೆ ಇವತ್ತು ಸರಿಯಾಗಿ ಅನುಭವಿಸ್ತೇವೆ ನಾನು. ನಿಜವಾಗ್ಲೂ ಅವಳು ಮಾತು ತೆಗ್ದಾಕಿದ್ಕೆ ನಾನು ಹಿಂಗೆ ಅನುಭವಿಸ್ತಾ ಇರೋದು ಕಣಂಟಿ. ನಾನು ಎಷ್ಟು ಬೇಜಾರಾಯ್ತದೆ ಗೊತ್ತಂಟಿ ನನಗೆ. ತಿನ್ನೋಕ್ಕೆ ಅನ್ನ ಒಳಗೆ ಹೋಯ್ಕಿಲ್ಲ ಕಣಂಟಿ ನನಗೆ. ನಾನು ಬೇಡ ಬೇಡ ಅಂದೆ, ನಾನು 3 ದಿವಸದಿಂದ ಉಂಡಿತಿಲ್ವಲ್ಲ ಅಂದ್ಬಿಟ್ಟು ಹಿಂಗೆ ಕೈ ತಂದು ಕೊಟ್ಟಿರೋದು. ನಿಜವಾಗ್ಲೂ ಬಿಮಲು ಅಮ್ಮ ಊಟ ಮಾಡಮ್ಮ ಆರೋಗ್ಯ ಮಾಡ್ಕೊತಿ ಅಂದ್ಬಿಟ್ಟು ಈಗ ತಂದು ಕೊಟ್ಟ ಕಣಂಟಿ. ಹಂಗೆ ನಮ್ಮ ಕಷ್ಟ ಎಷ್ಟದೆ ನಮಗೆ, ಈ ಥರ ಎಲ್ಲ ಹೊಟ್ಟೆ ಉರಿಸ್ತಾರಲ್ಲ, ವನವಾಸ ಹತ್ತಿಸ್ಬೋದಾ ಹೇಳಿ ನೀವೇ? ನನಗೆ ಎಷ್ಟು ಬೇಜಾರಾಯ್ಕಿಲ್ಲ ಗೊತ್ತಾ? ಅಲ್ಲ ಕಣ್ಣ ಲತ ಹಿಂಗೆ ಅಂತೀನಿ ಅಂತ ಬೇಜಾರು ತಿಳ್ಕೊಬೇಡ ನೀನು. ಒಂದೇ ಒಂದು ಮಾತು ಹೇಳ್ತೀನಿ, ಅವನು ಗೋವಿಂದ ಕರ್ಕ ಬಂದು ಮನೇಲಿ ಇರ್ಸ್ಕೊಂಡಿದ್ದಾನ ಹೇಳು, ಮಗಳು ಕರ್ಕ ಬಂದವಳೆ, ಅದನ್ನ ಬೇಡ ಅಂತ ಹೇಳಕ್ಕೆ ಯಾರ್ಗ ಅಧಿಕಾರ ಇದ್ದದಲ್ಲತ್ತ ಹೇಳ್ತೀಯಲ್ಲ ನೀನು? ಅವಳು ಗಂಡು ಮನೆಗೆ ಅವಳು ಕರ್ಕ ಬಂದು ಇರ್ಸ್ಕೊಂಡು ನೀನು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ನಿನ್ನ ಪಾಡು ನೀನು ಸುಮ್ಮನಿರು, ನಿನಗೇನು ಇಲ್ಲಿ ಮನೆ ಕರ್ಕ ಬಂದು ಇರ್ಸ್ಕೊಂಡಿದ್ದಾರೋ? ಇನ್ನೊಂದು ಏನಿಲ್ಲ ತಾನೆ, ಅವ್ರ ಪಾಡ್ಗೆ ಅವಳಲ್ಲ ಅವಳೆ, ನಿನ್ಗೇನು ಸುಮ್ಮನಿರು. ಗಂಟೆ ಸುಮ್ಕಿರಕ್ಕದು ಹೆಂಗೆ ಸುಮ್ಮನಿರಕ್ಕದ? ನಾನು ಸುಮ್ಗಿನ್ ಕಿರಕ್ಕಿಲ್ಲ ನನ್ನ ಕನಟಿ. ಅವಳನ್ನೇ ಮಾಡಕ್ಕೆ ಕರ್ಕ ಬಂದ ಅವಳು ತಾನೇ ಯಾಕಿಸ್ಕೋಬೇಕು ಅವಳು ಅಲ್ಲ ಅವಳಿ ಹೆಂಗೆ ಮಾತಾಡೋದು ಗೊತ್ತಂಟಿ? ನಿಮ್ಮ ಕುಟಿ ಹೇಳ್ಕೊಳಕ್ಕೆ ನನಗೆ ಬೇಜಾರಾಯ್ತದೆ. ನನಗೆ ಯಾವ ಮಾತುಗಳು ನಿನಗೆ ನಮ್ಮ ಅಮ್ಮನೇ ನನಗೆ ಇಂಪಾರ್ಟೆಂಟ್, ನೀನಲ್ಲ ಅಂದ್ಲು. ಅಂಥಳು ಇಂಥಳು ಅಂತ ಬಾಯಿ ಬಂದಂಗೆ ಮಾತಾಡೋದಲ್ಲ ತೊಡಗಲ್ ಮುಂದೆ. ನನಗೆ ಎಷ್ಟು ಅಂಟಿ ಬೇಜಾರಾಕಿಲ್ಲ, ನನಗೆ ಎಷ್ಟು ಬೇಜಾರಾಕಿಲ್ಲ. ನಮ್ಮ ಅಕ್ಕನಂಗಿದ್ರಿ ನೀವು ಹೇಳಕ್ಕಿಲ್ಲ ಅಂದ್ಬಿಟ್ಟು ನಾನು ನಿಮ್ಮ ಕುಟಿ ಹೇಳ್ತಾ ಇರೋದು ನಾನು. ನನಗೆ ಎಷ್ಟು ಬೇಜಾರಾಕಿಲ್ಲ ಹೇಳಿ. ಅಡಿ ತುಟಿ ಮೇಕೂದಿಲ್ಲ ಕಣಂಟಿ, ನಿಜವಾಗ್ಲೂ ನಾನು ಸುಳ್ಳು ಹೇಳಕ್ಕಿಲ್ಲ. ಆದ್ರೂ ಯಾವ ಥರ ಮಾತಾಡೋದು ಗೊತ್ತಾ? ಬಾಯಿ ಬಂದಂಗೆ ಮಾತಾಡೋದಲ್ಲ. ನನಗೆ ಎಷ್ಟು ಅಂಟಿ ಬೇಜಾರಾಕಿಲ್ಲ. ಅವತ್ತಿಂದ ಯಾಕಂಟಿ ಸಾಕ್ಬೇಕಾಗಿತ್ತು ನಾನು ಅವ್ರನ್ನ? ಅದು ಸರಿ ಆಯಿತು, ಅದೇನು ಕೂತ್ಕೊಂಡು ಮನೆ ಜನಗಳು ಕೂತು ಮಾತಾಡಬೇಕು ನೀನು? ಹಿಂಗೆ ಬಂದು ಹಳೆ ಮನೇಲಿ ಕೂತ್ಕೋಬೇಕು? ಬೇಡ ಪಟೇಲಪ್ಪನಿಗೆ ಯಾಕೆ ನ್ಯಾಯ ಕೊಟ್ಟಿದ್ದೆ? ಅವೆಲ್ಲ ಯಾಕೆ ಮಗ? ಅವೆಲ್ಲ ಚಂದ ಬಲತ್ತ ಆಡ್ಕೊಳ್ಳೋದು ಮುಂದ್ಗಡೆ ಜಾರ್ ಬಿದ್ದಂಗೆ. ಆವರು ಇರ್ತಾರೆ ಆಗ್ನವ್ರು ಇರ್ತಾರೆ ಅಂತೇಳಿ ಮುಂದ್ಗಡೆ ಎಲ್ಲ ನ್ಯಾಯ ಕೊಟ್ಕೊಂಡು ಅವೆಲ್ಲ ರಾಮಪರವಣಿಗೆ ಹಾಕ್ಬೇಕು. ಹೋಗು, ನಿನ್ನ ಬುದ್ಧಿ ಇಲ್ಲ ನಿನಗೆ ಕತೆ ದಡ್ಡಿ ಕಣ ನೀನು. ಅಲ್ಲ ಕಣಟಿ ಹೇಳ್ತಿರಲ್ಲ ತಿರ್ಗವ. ನನಗೆ ಎಷ್ಟು ಬೇಜಾರಾಕಿಲ್ಲ, ಎಷ್ಟು ಬೇಜಾರಾಕಿಲ್ಲ ಹೇಳಿ ನೀವೇ? ಆಯಿತು, ಈಗ ನಾನು ಹೇಳೋದು ಒಂದು ಮಗ ಬೇಜಾರು ಮಾಡ್ಕೊಳ್ಳೋದ್ರಿಂದ ಏನು ಬಗೆಹರಿಯಕ್ಕಿಲ್ಲ ಸರಿಯಾ? ತಲೆಗೆ ಎಡ್ಸ್ಕೊಬೇಡ, ಸುಮ್ಮನಿರು. ಯಾಕೆ ತಲೆಗೆ ಎಡ್ಸ್ಕೊಂಡಿಯೇ? ಈಗ ಆಯಿತು ಹೋಯ್ತು. ಈಗ ಅದನ್ನೇ ಒಂದು ದೊಡ್ಡ ರಗಳೆ ರಾಮಾಯಣ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗದ ಹೇಳು? ಸುಮ್ಮನಿರು, ತಲೆಗೆ ಎಡ್ಸ್ಕೊಬೇಡ. ಯಾಕೆ ತಲೆಗೆ ಎಡ್ಸ್ಕೊಂಡಿಯೇ ಸುಮ್ಮನೆ ನೀನು? ತಲೆಗೆ ಎಡ್ಸ್ಕೊಳ್ಳೋದಲ್ಲ ಕಣಟಿ, ನನಗೆ ಅಷ್ಟೇ ಮನ್ಸು ನೋವಾಗೋಯ್ತದೆ. ಆಯಿತು ಸಮಸ್ಯೆ ಸುಮ್ಮನಿರು, ಸಮಸ್ಯೆ ಸುಮ್ಮನಿರು. ಆಯ್ತು, ಇನ್ನೇನು ಮಾಡೋಕ್ಕದು? ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು, ಸುಮ್ಮನಿರು. ಇನ್ನೇನು ಮಾಡಂಗಿರೋದು ಅವಕ್ಕೆಲ್ಲವ. ಈಗ ಅವ್ಳಿಗೆ ಹುಷಾರಿಲ್ಲವ ಅಂತಲ್ಲ, ಅದಕ್ಕೆ ತಾನೆ ಕರ್ಕ ಬಂದು ಇಸ್ಕೊಂಡಿರೋದು. ಅದೇನೋ ಸೀರಿಯಸ್ ಆಗಿರೋದಂತೆ, ಜಾಸ್ತಿ ದಿವಸ ಇರೋಕ್ಕೂ ಇಲ್ವಂತಲ್ಲ, ಅದಕ್ಕೆ ಅಲ್ವಾ? ಈಗ ಅವ್ರ ತಾನೇ ಏನು ಮಾಡೋರು? ಈಗ ಹುಷಾರಿಲ್ಲದವಳನ್ನ ಓಡಿಸು ಅಂತ ಅನ್ನಕ್ಕಾಗತ್ತ? ಯಾವ ಈಗ ಕಷ್ಟ ಅನ್ನೋದು ಮನ್ಸೂನ್ಗೆ ಬರ್ದೇ ಮರಕ್ಕೆ ಬರೋಕ್ಕಿಲ್ಲವ. ಒಬ್ಬರು ಬಿಟ್ಟಿದ್ದಲ್ಲ ಅದು ಕಷ್ಟ.
ಆರೋಗ್ಯ ಹಾಳಾಗೋದು ಒಬ್ಬರು ಮಕ ನೋಡಿ ಬಂದದ ಎಂಥವ್ರಿಗೂ ಕಷ್ಟಲ್ವೇ ಈಗ ನೋಡು ಹಿಂಗೆ ಪಾಪ ಹಿಂಗೆ ಕಳಿಸ್ಬೇಕಲ್ಲ ಹುಷಾರಿಲ್ದೋದಾಳ ಇವತ್ತು ನಾಳೆಗೂ ಅಂತೇಳನ್ನ ಓಡಿಸ್ಬೇಕಲ್ಲ ಅನ್ನೋದೊಂದು ಇದಕ್ಕೆ ಸುಮ್ಮನೆ ಆಗಾರ ಅವರು ಸುಮ್ಮನಿರು ಆಯ್ತು ಯಾಕೆ ತಲೆಗೆಡ್ಸ್ಕೊಂಡು ಸಣ್ಣ ಪುಟ್ಟದೇನೋ ದೊಡ್ಡದು ಮಾಡ್ಕೊಳ್ಳೋದ್ಲತ್ತ ನೀನು ತಿಳುವಳ್ಕಸ್ತಿಯಾಗಿ ನೀನು ಅಯ್ಯೋ ಎದ್ದು ನಡಿ ಪಟೇಲ್ ಅಪ್ಪನಿಗೆ ಹೇಳು ನೀನು ಹೇಳ್ಬಿಟ್ಟು ಬೇಡ ನಮ್ಗೆ ಯಾವ ನ್ಯಾಯನೂ ಬೇಡ ಏನು ಬೇಡ ಅಂದ್ಬಿಟ್ಟು ಹೇಳ್ಬಿಟ್ಟು ಅದೇನು ಸರಿ ಮಾಡ್ಕೊ ಅಯ್ಯೋ ಅಷ್ಟಕ್ಕೆಲ್ಲ ನೀನು ಹಿಂಗೆ ತಲೆಗೆಡ್ಸ್ಕೊಂಡು ಕೂತ್ಕೊಂಡ್ರೆ ಆದದವ ಹೇಳು ಮನೆಗಳು ಹಾಳಾಗೋಯ್ತವೆ ಈಗ ನಿಂಗಮ್ಮಂಗೆ ಗೊತ್ತಾದ್ರೆ ನಿನ್ನ ಪಟೇಲ್ ಅಪ್ಪನ ನ್ಯಾಯ ಕೊಟ್ಟಿರೋದು ಗೊತ್ತಾದ್ರೆ ಸುಮ್ಮನೆ ಆಗ್ತದ ಹಿಂಗೆಲ್ಲ ಇದು ಮಾಡೋರಲ್ಲ ಅಂತ ಗೊತ್ತಾಗ್ಲಿ ಬಿಡಂಟಿ ಗೊತ್ತಾಗ್ಲಿ ಬಿಡಿ ನಾನು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಕಿಲ್ಲ ಕಣಂಟಿ ನೀವೇನಾರು ಅಂದ್ಕೊಳ್ಳಿ ನಾನು ಅವಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಕಿಲ್ಲ ನಾನು ಗೊತ್ತಾಗ್ದಾನೆ ಈಗ ಪಟೇಲಪ್ಪರು ಫೋನ್ ಮಾಡಿ ಹೇಳ್ತಾರೆ ಹಿಂಗೆ ಬಂದಿಲ್ಲ ಆತ ಕೊಟ್ಟವಳೆ ನ್ಯಾಯಕ್ಕೆ ಅಂದ್ಬಿಟ್ಟು ಹೇಳ್ದಾನೆ ಇದ್ದಾರೆ ಗೊತ್ತಾಗ್ಲಿ ಅಂತಾನೆ ಗೊತ್ತಾಗಬೇಕು ಈಗ ನಮ್ಗೆ ಬೇಕಾಗಿರೋದು ನಾನು ಅಮ್ಮನ ಮೇಲೆ ನಾನು ಕೊಟ್ಟಿರೋದು ನಾನು ಅವತ್ತು ಬಂದ್ಬಿಟ್ಟು ನನಗೆ ರಾಗ ಹೇಳ್ಬಿಟ್ಟು ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕೊತೀನಿ ಹಂಗೆ ಹಿಂಗೆ ಇನ್ನಂತವಳು ನಿತ್ಯ ಸವಾಸ ಇಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು ಈಗ ಕರ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಸೇವೆ ಮಾಡಕ್ಕೆ ಕೂತಿರ್ಬೇಕಾದ್ರೆ ನನಗೆ ಎಷ್ಟು ಬೇಜಾರಾಕಿಲ್ಲ ಎಷ್ಟು ಗಂಟೆ ಬೇಜಾರಾಕಿಲ್ಲ ಹೇಳಿ ನೀವೇ ಹಾಂ ಓಡೋಗಿ ಮಕ್ಳು ಬಿಟ್ಟು ಓಡೋದಳು ಗಂಡನ ಬಿಟ್ಟು ಓಡೋದೊಳಗೆ ಬೆಲೆ ಜಾಸ್ತಿಯಾ ಹೇಳಿ ನೀವೇ ಆಯ್ತು ಸುಮ್ಮನೆ ಮಗ ಅದನ್ನೇ ಕಡಿ ತಕೊಂಡು ಗುಡ್ಡ ಮಾಡ್ಕೊಂಡು ಕೂತ್ಕೊಳ್ಳಿವೆ ನೀನು ಈಗ ಇವತ್ತು ನಾಳೆ ಸಾಯ ಹೇಳ್ಕೊಟ್ಟು ಏನು ಆಡಿ ಚೋಡಿ ನಿನ್ಗೆ ಬುದ್ಧಿ ಇಲ್ಲ ನೀವೇನಾರು ಅಂದ್ಕೊಳ್ಳಿ ಅಂಟಿ ನನಗಂತೂ ಸಾಕಾದಂಗೆ ಆಗ್ಬಿಟ್ಟದೆ ನಾನು ಯಾವುದೇ ಕಾರಣಕ್ಕೂ ನಾನು ಮಾತ್ರವೇ ಹಿಂಗಂತಾಳೆ ಅಂತ ಬೇಜಾರು ತಿಳ್ಕೊಂಡ್ರು ಪರವಾಗಿಲ್ಲ ನೀವು ಮುನ್ಸ್ಕೆ ಅಷ್ಟೇ ನೋವಾಗ್ಬಿಟ್ಟದೆ ನನಗೆ ದೇವ್ರಣ್ಗುವೆ ನಾನು ಮಾತ್ರವೇ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಆಗಕ್ಕಿಲ್ಲ ನನ್ನ ಕಣಂಟಿ ನೀವು ಇವಳೇನು ಮುನ್ಸೆ ಕಟ್ಕಿ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ ನನ್ನ ಮುನ್ಸಿಗೆ ಅಷ್ಟೇ ನೋವಾಗದೆ ಅಂಟಿ ನಾನು ಮಾತ್ರ ಇದನ್ನ ಸುಮ್ಮನೆ ಬಿಡಕ್ಕಿಲ್ಲ ಕಣಂಟಿ ನನ್ನ ನ್ಯಾಯ ಬೇಕೇ ಬೇಕು ಅವತ್ತು ಯಾವ ಮಾತಲ್ಲಿ ಹೇಳಿದಾರೋ ಇವತ್ತು ಅದೇ ಮಾತಲ್ಲಿ ನಿಂತ್ಕೋಬೇಕು ಅವರು ಅಲ್ಲಿ ಗಂಟೆ ನಾನು ಸುಮ್ಮನೆ ಇರೋ ಮಗಳಿಲ್ಲ ನಾನು ನಾನುವೇ ಇವತ್ತು ಸರಿ ಐತಾರೆ ನಾಳೆ ಸರಿ ಐತಾರೆ ಅಂದರೆ ಇವರು ವಾರಕ್ಕೂ ಹೋಗೋನು ಕಣಂಟಿ ವಾರಕ್ಕೂ ಹೋಗೋನು ನಾನು ಇದು ಯಾಕೆ ಹಿಂಗೆ ಓದೋನು ಅಂದರೆ ಅಲ್ಲಿ ಎರ್ತಿ ಬಿಟ್ಬಿಟ್ಟು ಬಂದವನೆ ಅಂತ ಗೊತ್ತಿಲ್ಲ ಮಾನ ಮರ್ಬೋದಿಲ್ವಂಟಿ ಇವನಿಗೆ ಮಾನ ಮರ್ಬೋದಿಲ್ವಾ ಇವನು ಬಿಟ್ಬಿಟ್ಟು ಮಕ್ಳು ಬಿಟ್ಟು ಓಡೋದಕ್ಬಿಟ್ಟು ಇವನು ಇವ್ರು ಚೆನ್ನಾಗಿರ್ಬೇಕಾ ಇವನು ಲೇ ಇಲ್ಲಕ್ಕ ಸುಮ್ಕಿಲ್ಲಕ್ಕ ಗೋವಿನ ಗೊತ್ತಿಲ್ವಂತೆ ಕಣವ ಇರೋದು ಮಾತಾಡ್ಬೇಕು ಇಲ್ದೋದೆಲ್ಲ ನೀ ಹೇಳ್ಬಾರ್ದು ಗೋವಿಂದನ್ ಗೊತ್ತಿಲ್ವಂತೆ ಕಣ್ ಸುಮ್ಕಿರು ನಿನ್ ಗೊತ್ತಿಲ್ಲ ಗೋವಿಂದನ್ ಗೊತ್ತಿಲ್ವಂತೆ ಕಣ್ ಮಗ ಆಂಟಿ ಸುಮ್ನೀರು ಕಲ್ಸ್ಬಿಡ್ತಾರೆ ಬೇಕಾರೆ ನಂಬ್ಕೋತಾರೆ ಅಂದರೆ ಬೇಕಾದ್ರೆ ನಂಬಿಸ್ಬಿಡ್ತಾರೆ ನೀವೇನಾರು ಅಂದ್ಕೊಳ್ಳಿ ಕಂಪ್ಲೇಂಟಿ ಅವನಿಗೂ ಗೊತ್ತು ಅವಳು ಸುಮಾರು ದಿವಸನೂ ಬಂದ ಅವಳೆ ನನಗೆಲ್ಲ ಚೆನ್ನಾಗಿ ಗೊತ್ತು ಸುಮ್ಮನೆ ನಾನು ಬಾಕರೆ ಮಾಡೋಕ್ಕಾಗತ್ತಂಟಿ ಅವರು ನೋಡಿ ಸತ್ಯ ಹೆಂಗೆ ಗೊತ್ತಾಯ್ತು ಅಂತ ನೀನು ಇಷ್ಟು ಬಿಟ್ಟಿದ್ದು ಕಣ್ಲತ್ತ ಹೇಳಷ್ಟೆಲ್ಲ ನೀ ಹೇಳಿ ನೀ ಸುಮ್ಮನೆ ಯಾಕೆ ದೊಡ್ಡದು ಮಾಡ್ಕೊಂಡಿಗೆ ಕದ್ದು ಮುಚ್ಚಿ ಉಣ್ಣಂಥದ್ದು ಏನಿದದು ರಾಜರು ತಗೊಂಡು ತಿನ್ನು ಮನೇಲಿರು ನಿಂದ ಸರಿ ಬಿಡು ನಾನೇ ಕಟ್ಟಿ ಕದ್ದು ಮುತ್ತೀನೇ ನಾನೇ ಕದ್ದು ಮುತ್ತೀನ ನಾನು ತಿಂತಿದ್ದಿಲ್ಲ ನಾನು ಅಂತ ಹೇಳಿಲ್ವಾ ವೈದನ್ ತಂದು ತುರ್ಕಿದ್ದು ಅಂತ ವೈದನ್ ತುರ್ಬಿಟ್ಟು ತಿನ್ನಮ್ಮ ಅನ್ಕೊಂಡು ಗ್ವಾಗೆರಿತ ಕೂತಿದ್ದೆ ಸರಿ ಬಿಡವ ಆಯ್ತು ಅದಕ್ಕೆ ಬಂದೆ ನೋಡದ ಊಟ ಮಾಡಿಲ್ಲ ಅಂತ ಮತ್ತೆ ಬೇಜಾರು ಮಾಡ್ಕೊಂಡಿತ್ತು ಅದಕ್ಕೆ ಅಯ್ಯೋ ಹೊಸಿ ಬೇಜಾರು ಮಾಡ್ಕೊಂಡಾರ ಭಾಳ ಬೇಜಾರು ಮಾಡ್ಕೊತಾರೆ ಅವ್ರು ಎಂತವ್ರು ಅಂತ ಗೊತ್ತು ಸುಮ್ಕಿರಿ ನಿಮ್ಗೆ ಗೊತ್ತಿಲ್ಲ ಕಣಂಟಿ ಅವ್ರ ಬಗ್ಗೆ ಸರಿ ಕಣವ ಆಯ್ತು ಅದೇನು ನೋಡಲತ್ತ ನಾನು ಹಂಗೆ ಹೇಳ್ಬೇಕಾಗಿತ್ತು ನಿನಗೆ ಅದಕ್ಕೆ ಹೇಳದ ಅನ್ಕ ಬಂದೆ ಎಷ್ಟು ಹೇಳಿದ್ರು ಅಷ್ಟೇ ಕಣಂಟಿ ನಾನು ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ